ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಗುಡ್ ಫ್ರೈಡೆ ಅಲ್ಲವೋ ಈ ದಿನ? ಗುಡ್ ಮಾರ್ನಿಂಗೇ, ಬ್ಯಾಡ್ ಮಾರ್ನಿಂಗ್ ಅಲ್ಲ. ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆ ದಿನ ನಮಗಾಗಿ ಆ ಶಿಲುಬೆ ಮೇಲೆ ಅರ್ಪಿಸಿರುವಂತಹ ಯಜ್ಞವನ್ನು, ಆ ಕಲ್ವರಿ ಬೆಟ್ಟದ ಮೇಲೆ ನಮಗೋಸ್ಕರ ನೀವು ಮಾಡಿರುವ ಪ್ರಾಣ ತ್ಯಾಗವನ್ನು ನಾವು ಜ್ಞಾಪಕ ಮಾಡಿಕೊಳ್ಳುತ್ತಿರುವಾಗ ನಾವು ಮತ್ತಷ್ಟು ಕೃತಜ್ಞತರಾಗಿ ನಿಮ್ಮ ಪಾದದ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ, ನಮ್ಮ ಒಡೆಯನನ್ನಾಗಿ ಅಂಗೀಕರಿಸಲು ಸಹಾಯ ಮಾಡಿರಿ. ನಮಗೋಸ್ಕರ ಮರಣ ಹೊಂದಿರುವಂತಹ, ನಿಮಗೋಸ್ಕರ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸಲು ನಿಮ್ಮ ಪರಿಶುದ್ಧಾತ್ಮನ ಶಕ್ತಿ ನಮಗೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಬಹಳಷ್ಟು ಜನ ಕೇಳ್ತಿರ್ತಾರೆ, ಯೇಸು ಕ್ರಿಸ್ತನು ಮರಣ ಹೊಂದಿದ ದಿನ ಗುಡ್ ಫ್ರೈಡೆ ಹೇಗಾಗುತ್ತೆ, ಅದು ಬ್ಯಾಡ್ ಫ್ರೈಡೆ ಆಗುತ್ತೆ ಅಲ್ಲವೇ ಎಂದು ಕೇಳ್ತಾರೆ. ಯಶ್, ಮರಣ ಎನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ವಿಚಾರಿಸುವಂತಹ ವಿಷಯವೇ. ಆದರೆ ಕ್ರಿಸ್ತನಲ್ಲಿರುವಂಥವರಿಗೆ, ಕ್ರಿಸ್ತನಿಗೋಸ್ಕರ ಮರಣ ಹೊಂದಿದಂಥವರಿಗೆ ಅದು ಎಷ್ಟೋ ಬೆಲೆಯುಳ್ಳದಾಗಿದೆ. ಅದೇ ನನಗೆ ಲಾಭ ಅಂದಿದ್ದಾನೆ, ಸಾಯುವುದೆಂದರೆ ನನಗೆ ಲಾಭ ಅಂದಿದ್ದಾನೆ ಪೌಲನು. ಮತ್ತಷ್ಟು ಮುಖ್ಯವಾಗಿ ನಮ್ಮ ಯೇಸು ಪ್ರಜಾಪತಿ ಎಲ್ಲರ ಪಾಪಕ್ಕೋಸ್ಕರ ಒಬ್ಬನು ಮರಣ ಹೊಂದುವಂಥದ್ದು ಒಳ್ಳೆಯದು ಎಂದು ಹೇಳಲ್ಪಟ್ಟಂತೆ ನಮ್ಮೆಲ್ಲರನ್ನು ನಿತ್ಯ ಮರಣದಿಂದ ತಪ್ಪಿಸುವುದಕ್ಕಾಗಿ ನಮಗೋಸ್ಕರ ನಮ್ಮ ಯೇಸು ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿ ಮರಣವನ್ನು ಜಯಿಸಿರುವ ಈ ದಿನ ಎಷ್ಟೋ ಒಳ್ಳೆಯ ದಿನವಾಗಿದೆ, ಎಷ್ಟೋ ಶುಭ ದಿನವಾಗಿದೆ, ಎಷ್ಟೋ ಆಶೀರ್ವಾದಕರವಾದಂತಹ ದಿನವಾಗಿದೆ. ಕನ್ನಡದಲ್ಲಿ ಶುಭ ಶುಕ್ರವಾರ ಅನ್ನುತ್ತಾರೆ, ಅಂದರೆ ದೊಡ್ಡ ಶುಕ್ರವಾರ. ಗುಡ್ ಅಂದರೆ ಒಳ್ಳೆ ಫ್ರೈಡೆ. ಶುದ್ಧ ಕನ್ನಡದಲ್ಲಿ ಕೆಲವರು ಇದಕ್ಕೆ ಶುಭ ಶುಕ್ರವಾರ ಎಂದು ಕರೆಯುತ್ತಾರೆ. ಯಾವುದೇನೇ ಆಗಿರಲಿ, ಅಷ್ಟಕ್ಕೂ ಏನಾಗಿದೆ ಈ ಶುಕ್ರವಾರದ ವಿಶೇಷತೆ ಎಂಬುದಾಗಿ ಪರಿಶೀಲಿಸುವುದಾದರೆ, ನೀವು ಕ್ರಮವಾಗಿ ವೀಕ್ಷಿಸ್ತಾ ಇದ್ದೀರಾ ಅನುದಿನದ ಧ್ಯಾನವನ್ನು? ಗೆತ್ಸೆಮನೆ ತೋಟದಲ್ಲಿ ರಾತ್ರಿ ಯೇಸು ಬಂಧಿಸಲ್ಪಟ್ಟ ನಂತರ ರಾತ್ರಿಯೇ ಆತನನ್ನು ಮಹಾಯಾಜಕನಾಗಿರುವ ಕೇಫನ ಬಳಿಗೆ ಕರೆದೊಯ್ತಾರೆ. ಅದು ರಿಲಿಜಿಯಸ್ ಅಂದರೆ ಧಾರ್ಮಿಕವಾದ ಒಂದು ತೀರ್ಪು ತೀರಿಸುವಂತಹ ಮಹಾಯಾಜಕನ ಸ್ಥಾನ. ಅಲ್ಲಿರುವಂತಹ ಹಿರಿಯರು, ಅದೊಂದು ಹಿರಿಸಭೆಯಾಗಿತ್ತು. ಅಲ್ಲಿಗೆ ಯೇಸುವನ್ನು ಕರೆದೊಯ್ದಾಗ ಅಲ್ಲಿ ಯೇಸುವಿನ ಮೇಲೆ ನಿಂದೆಗಳನ್ನು ಹೊರಿಸುತ್ತಾರೆ. ಯೇಸುವಿಗೆ ಕೇಳ್ತಾರೆ, ನೀನೇ ಕ್ರಿಸ್ತನೋ, ಹೇಳು, ನೀನು ಮನುಷ್ಯಕುಮಾರನೆಂದು ಹೇಳಿಕೊಳ್ತಾ ಇದೆಯಲ್ಲವೇ, ನಿಜವೋ ಎಂದು ಕೇಳಿದಾಗ, ಹೌದು, ಮನುಷ್ಯಕುಮಾರನು ದೇವದೂತರೊಂದಿಗೆ ಬರುವುದನ್ನು ನೀವು ನೋಡುತ್ತೀರಿ ಎಂಬುದಾಗಿ ಯೇಸು ಉತ್ತರಿಸುತ್ತಾರೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 69ನೇ ವಚನದಿಂದ ಓದುತ್ತೇನೆ ಕೇಳಿ. ಆದರೆ ಇಂದಿನಿಂದ ಮನುಷ್ಯಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು ಎಂದು ಹೇಳಿದನು. ಏನಂತೆ? ಮನುಷ್ಯಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು ಎಂದು ಅವರಿಗೆ ಹೇಳಿದನು. ಆಗ ಎಲ್ಲರೂ, ಹಾಗಾದರೆ ನೀನು ದೇವರ ಕುಮಾರನೋ ಎಂದು ಕೇಳಲು ಆತನು ಅವರಿಗೆ, ನನ್ನನ್ನು ಅವನೇ ಎಂದು ನೀವೇ ಹೇಳುತ್ತೀರಿ ಎಂದು ಹೇಳಿದನು. ಅದನ್ನು ಸ್ವಲ್ಪವೂ ಕೂಡ ಅಂಗೀಕರಿಸದಂಥವರು ಆ ದಿನ ಯೇಸುವಿನ ಮೇಲೆ ಹಲ್ಲು ಕಡಿಯುತ್ತಾರೆ, ಆತನನ್ನು ಹೀಯಾಳಿಸುತ್ತಾರೆ. ಆ ಮಹಾಯಾಜಕನು ತನ್ನ ವಸ್ತ್ರವನ್ನು ಹರಿದುಕೊಳ್ತಾನೆ. ಅದು ಬಹಳ ದುಃಖಕ್ಕೆ ಸೂಚನೆಯಾಗಿರುತ್ತೆ. ತಕ್ಷಣವೇ ಯೇಸುವನ್ನು ಅಲ್ಲಿಂದ ಎಳೆದುಕೊಂಡು ಹೋಗ್ತಾರೆ. ತೀರ್ಪು ತೀರಿಸುವುದಕ್ಕಾಗಿ ಆ ಕಾಲದಲ್ಲಿದ್ದಂತಹ ನ್ಯಾಯಾಧಿಪತಿಯಾಗಿರುವ ಪಿಲಾತನ ಬಳಿಗೆ ಎಳೆದುಕೊಂಡು ಹೋಗ್ತಾರೆ. ರಾತ್ರಿಯೆಲ್ಲ, ಅಂದರೆ ಆ ಥರ್ಸ್ಡೇ ನೈಟ್ ಟಿಲ್ ಮಾರ್ನಿಂಗ್, ಬೆಳಗಾಗುವವರೆಗೂ, ಗುಡ್ ಫ್ರೈಡೆ ದಿನದವರೆಗೂ ಆತನನ್ನು ಮಹಾಯಾಜಕನ, ಅಂದರೆ ಕಾರ್ಯಾಲಯದಲ್ಲಿ, ನಾನು ಯೆರೂಸಲೇಮಿಗೆ ಹೋದಾಗ ಈ ಮಹಾಯಾಜಕನಾದ ಕೇಫನ ಮನೆಗೆ ಹೋಗಿದ್ದೆ. ಆ ಮನೆಯ ಕೆಳಗೆ ಒಂದು ಸೆರೆಮನೆ ಇತ್ತು, ಕಲ್ಲಿನ ಗವಿ ಇತ್ತು. ಅದರೊಳಗಡೆ ಒಂದು ಡೀಪ್ ಹಾಲೋ
ಒಂಥರ ರಂಧ್ರದ ರೂಪದಲ್ಲಿತ್ತು. ಮೇಲುಗಡೆ ತೀರ್ಪು ತೀರಿಸಿದ ನಂತರ ಅಪರಾಧಿಗಳನ್ನು ಮೇಲಿನಿಂದ ಕೆಳಗೆ ತಳ್ತಾರಂತೆ. ಅವರು ಕೆಳಗಡೆ ಬಿದ್ದರೆ ಆ ರಾತ್ರಿಯೆಲ್ಲ ಆ ಒಂದು ಚಿಕ್ಕ ಕಲ್ಲಿನ ಗವಿಯೊಳಗಿರಬೇಕಿತ್ತು. ಯೇಸು ಅದೇ ರೀತಿಯಾಗಿ ರಾತ್ರಿಯೆಲ್ಲ ಆ ಚಿಕ್ಕ ಕಲ್ಲಿನ ಗವಿಯಲ್ಲಿ ಕಾಲ ಕಳೆದರೆಂದು, ಆ ಸಮಯದಲ್ಲೇ ಆ ಭಟರು ಬಂದು ಯೇಸುವನ್ನು ಅಂಗೈಯಿಂದ ಹೊಡೆಯುತ್ತಾರೆ, ಆತನ ಮುಖದ ಮೇಲೆ ಉಗಿಯುತ್ತಾರೆ, ಆತನ ಮೇಲೆ ಅಪಹಾಸ್ಯ ಮಾಡ್ತಾರೆ, ಆತನ ತಲೆ ಮೇಲೆ ಹೊಡೆದು ನಿನಗೆ ಹೊಡೆದವರ್ಯಾರು ಎಂದು ಹೇಳು, ಇಲ್ಲವೇ ಪ್ರವಾದಿಸು ಎಂದು ಹೀಯಾಳಿಸುತ್ತಾರೆ. ಈ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಾರೆ. ಒದ್ದೆ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಯೇಸು ಬಾಯಿ ತೆರೆಯಲಿಲ್ಲ. ಸೈನಿಕರು ಬಂದು ಯೇಸುವನ್ನು ಗೆತ್ಸೆಮನೆ ತೋಟದಲ್ಲಿ ಬಂಧಿಸಿದಾಗ ಎದುರು ತಿರುಗಿ ಬೀಳಲಿಲ್ಲ, ಓಡಿ ಹೋಗಲಿಲ್ಲ. ಪೇತ್ರನಿಗೆ ರೋಷ ಬಂದು ಕತ್ತಿ ತೆಗೆದುಕೊಂಡು ಎದುರಿರುವ ಆ ಒಬ್ಬ ಯಾಜಕನ ಕಿವಿಯನ್ನು ಕಡಿದು ಹಾಕಿದಾಗ, ಯಾಕೆ ಪೇತ್ರ ಹಾಗೆ ಮಾಡ್ತಿ, ಕತ್ತೆ ಒರೆಯಲ್ಲಿ ಇಟ್ಟುಬಿಡು, ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯ್ತಾನೆ. ನಾನು ಕೇಳಿಕೊಂಡ್ರೆ 12 ವ್ಯೂಹಗಳ ಸೈನ್ಯವನ್ನು ನನ್ನ ತಂದೆ ಕಳಿಸ್ತಾರೆ. ಒಂದು ವ್ಯೂಹಕ್ಕೆ ಕೇಳಿ ಪ್ರಿಯರೇ, ಒಂದು ವ್ಯೂಹ ಅಂದರೆ 6,000 ದೂತರ ದಂಡು, ಅಂದರೆ 72,000 ದೂತರ ದಂಡು ನನಗಾಗಿ ಕಳಿಸುತ್ತಾರೆಂದು ಯೇಸು ಹೇಳುತ್ತಾರಲ್ಲವೇ? ಆದರೆ ನಾನು ಇದಕ್ಕೋಸ್ಕರವೇ ಬಂದಿದ್ದೇನೆ. ಯೇಸು ಶಕ್ತಿಹೀನನು, ಬಲಹೀನನು, ಕೈಲಾಗದವನಾಗಿ ಅದೆಲ್ಲ ಅನುಭವಿಸಿಲ್ಲ. ಆದರೆ ನಿಮಗೋಸ್ಕರ, ನನಗೋಸ್ಕರ, ನಮ್ಮೆಲ್ಲರ ಶಾಪ ಆತನು ಹೊತ್ತಿಕೊಳ್ಳುವುದಕ್ಕೋಸ್ಕರ ತಾನು ಶಾಪಗ್ರಸ್ತನಾಗಿ ಪಾಪಭರಿತನಾಗಿ ಶಿಕ್ಷೆಗೆ ಒಪ್ಪಿಸಿಕೊಟ್ಟನು. ನಮ್ಮೆಲ್ಲರ ಶಿಕ್ಷೆ ಆತನ ಮೇಲೆ ಹೊರಿಸಲಾಯಿತು. ಅವಹೇಳನ, ಅಪಹಾಸ್ಯ, ವೇದನೆ, ಆತನ ಶರೀರದಲ್ಲಿ ಆ ಒಂದು ಬಾಧೆ, ಮನಸ್ಸಿನೊಳಗೆ ಆವೇದನೆ, ಎಲ್ಲವನ್ನು, ಮಾನವನಿಗೆ ಬರುವ ಸಕಲ ದುಃಖವನ್ನೆಲ್ಲ ಆತನು ವ್ಯಸನ ಪಡುತ್ತಾ ನಮ್ಮೆಲ್ಲರಿಗೋಸ್ಕರ ಅನುಭವಿಸಿದನು. ಪಿಲಾತನ ಬಳಿಗೆ ಯೇಸುವನ್ನು ಕರೆದೊಯ್ತಾರೆ. ಪಿಲಾತನ ಬಳಿಗೆ ಕರೆದೊಯ್ದು ಈತನು ಯಹೂದ್ಯರಿಗೆ ಅರಸನೆಂದು ಹೇಳಿಕೊಳ್ತಿದ್ದಾನೆ ಎಂಬ ಒಂದು ನಿಂದೆ ಹೊರಿಸ್ತಾರೆ. ನೀನು ನಿಜವಾಗ್ಲೂ ಯಹೂದ್ಯರ ಅರಸನೋ ಅಂದಾಗ ನೀನೇ ಒಪ್ಪಿಕೊಂಡೆ. ಆದರೆ ನನ್ನ ರಾಜ್ಯ ಈ ಲೋಕಕ್ಕೆ ಸಂಬಂಧಪಟ್ಟದಲ್ಲ, ನನ್ನ ರಾಜ್ಯ ಪರಲೋಕದ ರಾಜ್ಯ, ನನ್ನ ರಾಜ್ಯ ಸಮಾಧಾನದ ರಾಜ್ಯ ಎನ್ನುವಂತೆ ಯೇಸು ವಿವರಿಸ್ತಾರೆ. ನೀನು ಹೇಳಯ್ಯ, ನಿನ್ನ ಕುರಿತು ನೀನು ಹೇಳಿಕೋ, ನಾನು ಬಿಡಿಸುತ್ತೇನೆ, ನಿನ್ನನ್ನು ಬಿಡಿಸಲು ನನಗೆ ಅಧಿಕಾರ ಉಂಟು ಅಂದಾಗ ಯೇಸು ಒಂದು ಮಾತು ಹೇಳ್ತಾರೆ, ಮೇಲಿಂದ ಕೊಡಲ್ಪಟ್ಟ ಹೊರತು ಯಾರಿಗೂ ಯಾವ ಅಧಿಕಾರ ಸಿಗೋದಿಲ್ಲ ಎಂದು ಹೇಳ್ತಾರೆ. ಎಷ್ಟೇ ಜನ ಅಧಿಕಾರಿಗಳಾಗಿದ್ರೂ ಸಹ ದೇವರು ಅವರಿಗೆ ಅನುಮತಿ ಕೊಟ್ಟ ಹೊರತು ಯಾರೂ ನಮಗೆ ಏನು ಮಾಡಲಿಕ್ಕಾಗಲ್ಲ. ಯೇಸು ಆ ಒಂದು ಸಮಯದಲ್ಲಿ ಹೇಗಾದ್ರೂ ಮಾಡಿ ಪಿಲಾತನು ತಪ್ಪಿಸಿಕೊಳ್ಳಬೇಕೆಂದು ಹೇಳಿದ್ದೇನೆಂದರೆ, ಇದು ಗಲಿಲಾಯ ಪ್ರಾಂತ್ಯಕ್ಕೆ ಸಂಬಂಧಪಟ್ಟದ್ದು, ಅಲ್ಲಿ ಹೆರೋದ ಅರಸ ಇದ್ದಾನೆ, ಅವನ ಬಳಿಗೆ ಕರೆದೊಯ್ಯಿರೆಂದು ಹೇಳುತ್ತಾನೆ. ಗಮನಿಸಿ ಪ್ರಿಯರೇ, ಆ ಗೆತ್ಸೆಮನೆ ತೋಟದಲ್ಲಿ ಬಂಧಿಸಿದ ಯೇಸುವನ್ನು ಕೇಫನ ಬಳಿಗೆ ಕರೆದೊಯ್ತಾರೆ. ರಾತ್ರಿಯೆಲ್ಲ ಸ್ವಲ್ಪ ಹೊತ್ತಲ್ಲಿ ಇರ್ತಾರೆ. ಅಲ್ಲಿಂದ ಪಿಲಾತನ ಬಳಿಗೆ ಕರೆತರ್ತಾರೆ ಮತ್ತು ಪಿಲಾತನ ಬಳಿಯಿಂದ ಹೆರೋದನ ಬಳಿಗೆ ಕರೆದೊಯ್ತಾರೆ. ಆ ಹೆರೋದ ಅರಸನು ಅನೇಕ ದಿನಗಳಿಂದ ಯೇಸುವನ್ನು ನೋಡಬೇಕೆಂದು ಬಯಸಿದ, ನನಗೊಂದು ಸೂಚಕ ಕಾರ್ಯ ಮಾಡು ಅಂದಾಗ ಯೇಸು ಅವನಿಗೋಸ್ಕರ ಯಾವುದೇ ರೀತಿಯ ಸೂಚಕ ಕಾರ್ಯಗಳನ್ನು ಮಾಡದೇ ಇರೋದ್ರಿಂದ ಅಲ್ಲಿ ಅವನು ಕೂಡ ಮತ್ತಷ್ಟು ಯೇಸುವನ್ನು ಅಪಹಾಸ್ಯಗೊಳಿಸಿ ಅಲ್ಲಿರುವಂತಹ ಸೈನಿಕರನ್ನು ಅಪ್ಪಣೆ ಕೊಡ್ತಾನೆ. ಆತನಿಗೆ ಕೇಳ್ರಿ, ಇವನು ನಿಜವಾಗ್ಲೂ ರಾಜನೋ ಎಂಬುದಾಗಿ ಕೇಳಿ ಪರಿಹಾಸ್ಯ ಮಾಡ್ತಾರೆ. ಹಾಗೆ ಪರಿಹಾಸ್ಯಗೊಳಿಸಿ ಆ ಯೇಸುವನ್ನು ಗಾಯಗೊಳಿಸಿ ಮತ್ತೆ ತಿರುಗಿ ಪಿಲಾತನ ಬಳಿಗೆ ಕರ್ತಾರ್ತಾರೆ. ಪಿಲಾತನು ಎಲ್ಲಾ ಪರಿಶೀಲಿಸಿ ಈತನಲ್ಲಿ ನನಗೆ ಯಾವ ದೋಷ ಕಾಣಿಸುತ್ತಾ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅದನ್ನು ಕೇಳಿದಂತಹ ಅಲ್ಲಿದ್ದ ಶಾಸ್ತ್ರಿಗಳು ಹಾಗೂ ಫರಿಸಾಯರು, ನಮಗೆ ಕೈಸರಿಯನೇ ರಾಜನು, ಈತನು ರಾಜನಲ್ಲ. ಆ ದಿನ ಪಿಲಾತನು ಅವರಿಗೆ ಒಂದು ಆಪ್ಷನ್ ಕೊಡ್ತಾನೆ. ಭಯಂಕರ ದರೋಡೆಕೋರನು, ಕಳ್ಳನೂ ಆಗಿರುವಂತಹ ಬರಬ್ಬ ಎಂಬುವನೊಬ್ಬನಿದ್ದ, ಮತ್ತು ನಿಮ್ಮ ಮುಂದೆ ದೇವಕುಮಾರನು ಎಂದು ಕರೆಸಿಕೊಳ್ಳುವಂತಹ ಯೇಸು ಇದ್ದಾರೆ. ಹಬ್ಬದ ಸಂದರ್ಭದಲ್ಲಿ ಗವರ್ನರ್ ಆದ ನನಗೆ ಒಬ್ಬನಿಗೆ ಬಿಡುಗಡೆ ಮಾಡುವ ಅಧಿಕಾರ ಉಂಟು. ನಿಮಗೆ ಇಬ್ಬರಲ್ಲಿ ಯಾರು ಬೇಕು ಆರಿಸಿಕೊಡ್ರಿ ಅಂತ ಹೇಳಿದ್ರೆ, ಬರಬ್ಬನೇ ಬೇಕು, ಕೊಲೆಗಾರನೇ ಬೇಕು, ಅಪರಾಧಿಯೇ ಬೇಕು ಎಂದು ಕೇಳಿಕೊಳ್ತಾರೆ. ಯೇಸುವನ್ನೇನು ಮಾಡಬೇಕೆಂದು ಕೇಳಿದಾಗ ಆತನಿಗೆ ಶಿಲುಬೆಗೆ ಹಾಕಿರಿ, ಶಿಲುಬೆಗೆ ಹಾಕಿರಿ ಎಂಬುದಾಗಿ ಕೂಗಿಕೊಂಡ್ರು. ಆಗ ಪಿಲಾತನು ಹೇಳ್ತಾನೆ, ಈತನಲ್ಲಿ ಯಾವ ದೋಷವಿಲ್ಲ ಎಂಬುದಾಗಿ ಹೇಳಿದ್ದಾಗಿಯೂ ಆಗ ಅವರು, ಆ ಶಾಪ ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ ಎಂದು ಹೇಳಿದಾಗ ಇನ್ನು ಏನು ಮಾಡ್ಲಿಕ್ಕಾಗಲ್ಲ ಅಂದ್ಕೊಂಡು ಪಿಲಾತನು ಕೈ ತೊಳ್ಕೊಂಡು
ಹೃದಯವಲ್ಲ, ಕೈಗಳನ್ನು ತೊಳ್ಕೊಂಡು ಯೇಸುವನ್ನು ಶಿಲುಬೆಗೆ ಹಾಕಲು ಒಪ್ಪಿಸಿಕೊಡ್ತಾರೆ. ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚೆ ಆತನನ್ನು ಕೊರಡೆ ಶಿಕ್ಷೆಗೆ ಒಪ್ಪಿಸ್ತಾರೆ. ಒಂದು ಕಡಿಮೆ 40 ಪೆಟ್ಟುಗಳು, ಆತನ ಬೆನ್ನಿಗೆ ಹೊಡೆದಾಗ ಗಾಜಿನ ತುಂಡುಗಳು ಹಾಗೂ ಕಬ್ಬಿಣದ ಚೂಪಾದಂತಹ ತುದಿಗಳುಳ್ಳ ತುಂಡುಗಳು ಒಂದು ಹಗ್ಗಕ್ಕೆ ಕಟ್ಟಿ ಆತನ ಬೆನ್ನಿಗೆ ಜಜ್ಜುವಂತೆ ಹೊಡೆಯುತ್ತಾರೆ. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ಎಂಬ ಆ ಪ್ರವಾದನೆ ನೆರವೇರಿತು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ನಮಗೆ ಸುಕ್ಷೇಮವನ್ನುಂಟು ಮಾಡುವಂತಹ ದಂಡನೆಯನ್ನು ಆತನು ಹೊತ್ತುಕೊಂಡ. ಆನಂತರ ಅವರ ಕೂಗೇ ಗೆದ್ದಿತು ಎನ್ನುವಂತೆ ಆತನಿಗೆ ಮತ್ತೆ ಶಿಲುಬೆಯ ಶಿಕ್ಷೆಗೆ ಒಪ್ಪಿಸುತ್ತಾರೆ. ಕೊರಡೆ ಶಿಕ್ಷೆ ವಿಧಿಸಿದವರಿಗೆ ಶಿಲುಬೆ ಶಿಕ್ಷೆ ಇರಲ್ಲ, ಶಿಲುಬೆ ಶಿಕ್ಷೆ ವಿಧಿಸಿದವರಿಗೆ ಕೊರಡೆ ಶಿಕ್ಷೆ ಇರಲ್ಲ. ಆದರೆ ಎಲ್ಲ ಶಿಕ್ಷೆಯನ್ನು ಅನುಭವಿಸಿದ ಯೇಸು ಘೋರಾತಿ ಘೋರವಾದ ಶ್ರಮೆಯನ್ನು, ವೇದನೆಯನ್ನು ಅನುಭವಿಸಿ ಪಾಪದಿಂದುಂಟಾಗುವ ಪ್ರತಿ ಕೇಡನ್ನು, ಶಾಪವನ್ನು, ಬಾಧೆಯನ್ನು, ವೇದನೆಯನ್ನು ಆತನು ಅನುಭವಿಸಿ ಆ ಭಾರವಾದ ಶಿಲುಬೆ ಆತನ ಮೇಲೆ ಹೊರಿಸಿದಾಗ ಅದನ್ನು ಹೊತ್ತುಕೊಂಡು, ಅಂದರೆ ಯೆರೂಸಲೇಮಿನಿಂದ ಹೊರಗಡೆಗೆ ಗೊಲ್ಗೋತು ಇಲ್ಲವೇ ಕಲ್ವರಿ ಎಂಬ ಬೆಟ್ಟದ ಮೇಲೆ ಆತನಿಗೆ ಕರೆದೊಯ್ತಾರೆ. ಆ ಶಿಲುಬೆ ಮೇಲೆ ಯೇಸುವನ್ನು ಮಲಗಿಸಿ ಆತನ ಕಾಲುಗಳಿಗೆ, ಕೈಗಳಿಗೆ ಮೊಳೆ ಹೊಡೆಯುತ್ತಾರೆ. ಆ ಶಿಲುಬೆಯನ್ನು ನಿಲ್ಲಿಸಿದಾಗ ಆತನ ಶರೀರವೆಲ್ಲ, ಕೇವಲ 2 ಕೈಗಳ ಮೇಲೆ ಯೇಸುವಿನ ಭಾರವೆಲ್ಲ ನೇತು ಹಾಕಲ್ಪಟ್ಟಾಗ ಆ ಶಿಲುಬೆಯ ಮೇಲೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಸುಮಾರು 6 ಗಂಟೆಗಳವರೆಗೂ ನೇತಾಡಲ್ಪಟ್ಟನು. ಎಷ್ಟೋ ರಕ್ತ ಸುರಿಯುವಂತಹ ದೇಹದೊಂದಿಗೆ ಸುಡುವಂತಹ ಬಿಸಿಲಿನಲ್ಲಿ ಅರ್ಧನಗ್ನವಾಗಿರುವ ಆತನ ಶರೀರವು ವೇದನೆ ಪಡುತ್ತಾ ಇರುವಾಗ, ರಕ್ತದ ಮುದ್ದೆಯಂತೆ ಕಾಣಿಸುತ್ತಿರುವಾಗ, ಕೊನೆಗೆ ಆತನು ತನ್ನ ಎಲ್ಲಾ ಬಲದೊಂದಿಗೆ ಶಿಲುಬೆ ಮೇಲೆ 7 ಮಾತುಗಳನ್ನಾಡ್ತಾರೆ. ಅವು ಎಷ್ಟೋ ಶ್ರೇಷ್ಠವಾದ ಮಾತುಗಳು. ಈಗಾಗಲೇ ನಿಮ್ಮ ಸಭೆಗಳಲ್ಲಿ 7 ಮಾತುಗಳ ಬಗ್ಗೆ ಕೇಳಿರ್ತೀರಿ. ಮೊದಲನೇ ಮಾತು, ತಂದೆಯೇ ಅವರು ಏನು ಮಾಡುತ್ತಾರೆಂದು ಅವರು ಅರಿಯರು, ಅವರನ್ನು ಕ್ಷಮಿಸು ಎಂದು ಹೇಳಿ ಕ್ಷಮಿಸುವುದನ್ನು ಕಲಿಸಿದರು. 2ನೆಯ ಮಾತು, ಈ ಹೊತ್ತೆ ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವಿ ಎಂದು ಹೇಳಿ ಆದರಿಸುವುದು ಹೇಗೆಂದು ಕಲಿಸಿದರು. 3ನೇ ಮಾತು, ಅಮ್ಮ ಇಗೋ ನಿನ್ನ ಮಗ, ಇಗೋ ನಿನ್ನ ತಾಯಿ ಎಂದು ಹೀಗೆ ಒಬ್ಬರನ್ನೊಬ್ಬರು ಒಪ್ಪಿಸಿ 3ನೆಯ ಮಾತನ್ನು ಹೇಳಿ ಪ್ರೀತಿ, ದಯೆ ಹೇಗೆ ತೋರಿಸಬೇಕೆಂಬುದನ್ನು ಕಲಿಸಿದರು. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈಬಿಟ್ಟಿದ್ದೀರಿ ಎಂಬ 4ನೇ ಮಾತಾಡಿ ಸಹಿಸುವುದು ಹೇಗೆ ಎಂಬುದನ್ನು ನಮಗೆ ಕಲಿಸಿಕೊಟ್ರು. ನನಗೆ ದಾಹವಾಗುತ್ತಿದೆ ಎಂಬ 5ನೆಯ ಮಾತಿನಿಂದ ಆತನು ಸಹಿಸಿಕೊಳ್ಳೋದು ಹೇಗೆ ಎಂದು ಕಲಿಸಿಕೊಟ್ಟನು. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬ 6ನೇ ಮಾತು ಸಾಯುವುದು ಹೇಗೆ ಎಂಬುದಾಗಿ ನೋಡ್ತೇವೆ. ಇಗೋ ತೀರಿತು ಎಂಬ 7ನೇ ಮಾತು ಸಾಧಿಸುವುದು ಹೇಗೆ ಎಂಬುದನ್ನು ಆತನು ಶಿಲುಬೆಯಲ್ಲಿ ನೆರವೇರಿಸುವುದನ್ನು ನೋಡ್ತೇವೆ. ಆ 7 ಮಾತುಗಳ ವಿವರಣೆ ಬಹಳ ದೊಡ್ಡದಾಗಿದೆ. ಆ ಸಮಯಕ್ಕೆ ಆ ರೀತಿಯಾಗಿ ಆತನು 7ನೇ ಮಾತು ನುಡಿದ ಕೂಡಲೇ ಮಧ್ಯಾಹ್ನ 3 ಗಂಟೆ ಆದ ಸಮಯದಲ್ಲಿ ಆತನು ಗಟ್ಟಿಯಾಗಿ ಕೂಗಿಕೊಂಡು ತಲೆಯನ್ನು ಬಾಗಿಸಿದನು ಎಂದು ವಾಕ್ಯ ಹೇಳುತ್ತೆ. ಅದೇ ಗುಡ್ ಫ್ರೈಡೇ. ನಮ್ಮೆಲ್ಲರ ಶಾಪವನ್ನು, ಪಾಪವನ್ನು ಆತನು ಶಿಲುಬೆ ಮೇಲೆ ಹೊತ್ತುಕೊಂಡು ನಮಗೋಸ್ಕರ ಯಜ್ಞವಾಗಿ ನಮ್ಮ ಮರಣವನ್ನು ಆತನು ಅನುಭವಿಸಿದನು. ಮರಣದ ಮೂಲಕ ಜಯಿಸಿ ತಾನು ಮರಣ ಹೊಂದಿ, ಮರಣವನ್ನು ಜಯಿಸಿ, ಪಾತಾಳವನ್ನು ಜಯಿಸಿ, ಸೈತಾನನನ್ನು ಜಯಿಸಿ ತಿರುಗಿ ಎದ್ದು ಬಂದರು. ಇಷ್ಟು ಬೇಗ ಈತನು ಸತ್ತನೋ ಎಂದು ಎಲ್ಲರೂ ಆಶ್ಚರ್ಯಗೊಂಡರು. ಶಿಲುಬೆಗೆ ಹಾಕಿದ ನಂತರ ಶಿಲುಬೆಗೆ ಹಾಕಲ್ಪಟ್ಟರು ಇನ್ನೂ ಬದುಕಿದ್ದಾರೇನೋ ಎಂದು ಕನ್ಫರ್ಮ್ ಮಾಡಿಕೊಳ್ತಾರೆ. ಯೂಶುವಲ್ ಆಗಿ ಶಿಲುಬೆಗೆ ಹಾಕಲ್ಪಟ್ಟವರ ಕಾಲು ಮುರಿಯುತ್ತಾರೆ, ಅವರು ಬಿಡಿಸಿಕೊಂಡು ಓಡಿ ಹೋಗಲಾರದ ಹಾಗೆ. ಆದರೆ ಯೇಸುವಿನ ಬಳಿಗೆ ಬಂದು ನೋಡಿದಾಗ ಆತನು ಆಗಲೇ ಮರಣ ಹೊಂದಿದ್ದಾನೆಂದು ಗಮನಿಸಿದಾಗ, ಅದನ್ನು ನಿರ್ಧಾರಣ ಮಾಡಿಕೊಳ್ಳುವುದಕ್ಕಾಗಿ ಆತನ ಪೊಕ್ಕೆಯಲ್ಲಿ ತಿವಿದಾಗ ರಕ್ತ ಮತ್ತು ನೀರು ಹೊರಚಿಮ್ಮಿತು ಎಂದು ಬೈಬಲ್ನಲ್ಲಿ ನೋಡ್ತೇವೆ. ಆತನ ಹೃದಯ ಒಡೆದು ಹೋಯಿತೆಂದು, ಹೃದಯ ಒಡೆದು ಹೋದಾಗ ಮಾತ್ರವೇ ಹಾಗೆ ರಕ್ತ ಮತ್ತು ನೀರು ಹೊರಗೆ ಚಿಮ್ಮುತ್ತವೆಂದು ಸೈಂಟಿಫಿಕಲ್ಲಿ ಪ್ರೂವ್ ಮಾಡಿದ್ದಾರೆ. ಆ ಭಯಂಕರವಾದ ವೇದನೆ, ಆ ಭಾರ ಸಹಿಸಲಿಕ್ಕಾಗದೆ ಆತನ ಹೃದಯ ಒಡೆದು ಹೋಯಿತು. ನಿಮಗೋಸ್ಕರ, ನನಗೋಸ್ಕರ ಆತನ ಹೃದಯ ಒಡೆದು ಹೋಯಿತು. ಅಲ್ಲಿರುವ ಆ ಶತಾಧಿಪತಿ ಒಬ್ಬ ರೋಮನನು, ಅನ್ಯನು ಗಮನಿಸಿ ಈತನು ನಿಜವಾಗ್ಲೂ ದೇವಕುಮಾರನು ಎಂದು ನಂಬಿ ಅಂಗೀಕರಿಸಿದನು. ಅರಿಮಿತಾಯ ಯೋಸೇಫನು ತನಗೋಸ್ಕರ ಮಾಡಿಸಿಕೊಂಡಿರುವ
ಯೇಸುವಿನ ಶವವನ್ನು ಅದೇ ರಾತ್ರಿಯಲ್ಲಿ ತೆಗೆದುಕೊಂಡು ಹೋಗಿ ಸಮಾಧಿಯಲ್ಲಿಡುತ್ತಾರೆ. ನಿಕೋದೇಮನು ಎಂಬುವವನು ತನ್ನ ಅಚ್ಚ ಜಟಮಾಂಸಿ ತೈಲ ತಂದು ಅವನು ಆ ಒಂದು ಬೆಲೆಬಾಳುವ ಸುಗಂಧ ದ್ರವ್ಯವನ್ನು ತರುತ್ತಾನೆ. ಇವರಿಬ್ಬರು ರಹಸ್ಯ ಶಿಷ್ಯರಾದ ಯಹೂದ್ಯರು. ಈ ಫರಿಸಾಯರಿಬ್ಬರು ಹೊರಗೆ ಬಂದು ಯೇಸುವನ್ನು ಅಂಗೀಕರಿಸಿದ್ದು ಮಾತ್ರವಲ್ಲವೇ ಆತನನ್ನು ಸ್ವೀಕರಿಸಿ ಆತನನ್ನು ಘನಪಡಿಸುತ್ತಾರೆ. ಅದಕ್ಕೆ ಅವರು ತಮ್ಮ ಸಮಾಧಿಯಲ್ಲಿ ಯೇಸುವನ್ನು ಇಡುತ್ತಾರೆ. ಇದು ಗುಡ್ ಫ್ರೈಡೇ. ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದನು ಎಂಬ ಮಾತು ನೆರವೇರಿತು. ಅಷ್ಟೊತ್ತಿಗೆ ಮುಗಿಯಲಿಲ್ಲ ಪ್ರಿಯರೇ. ನಾಳೆ ನಾಡಿದ್ದು ಉಳಿದ ವಿಷಯಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆತನು ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾನೆ, ಪುನರುತ್ಥಾನನಾದನೆಂಬ ವಿಷಯವನ್ನು ನಾವು ಗುರುತಿಸಲಿಕ್ಕಿದ್ದೇವೆ. ನನಗೋಸ್ಕರ ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿರುವ ಯೇಸು ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಎಂದು ಈ ದಿನ ನಾವು ಜ್ಞಾಪಕ ಮಾಡಿಕೊಂಡು ಆತನ ರಕ್ತದಲ್ಲಿ ಮತ್ತೊಂದು ಸಾರಿ ನಾವು ಶುದ್ಧರಾಗಿ ಯೇಸುವಿಗೋಸ್ಕರ ಯೇಸುವಿನ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರು ಯೇಸುವೆ ನಮಗೋಸ್ಕರ ಪ್ರಾಣ ಕೊಡುವವರು? ಪ್ರಾಣ ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿಸುವವರು ಯಾರು? ನಮ್ಮ ಶಾಪವನ್ನು, ನಮ್ಮ ಪಾಪವನ್ನು, ನಮ್ಮ ಶಿಕ್ಷೆಯನ್ನು ಹೊತ್ತುಕೊಂಡು ನಮಗೋಸ್ಕರ ಯಜ್ಞವಾಗಿರುವ ಯೇಸುವೇ, ನಿಮಗೆ ವಂದನೆಗಳು. ನೀವು ಸುರಿಸಿರುವ ಅಮೂಲ್ಯವಾದ ರಕ್ತದಿಂದ ನಮಗೆ ಪಾಪ ವಿಮೋಚನೆ ಆಗುವುದಕ್ಕಾಗಿಯೇ, ಪರಲೋಕ ರಾಜ್ಯ ವಾರಸತ್ವ ನಮಗೆ ಅನುಗ್ರಹಿಸುವುದಕ್ಕಾಗಿಯೇ, ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಮರಣದಿಂದಲೇ ಜಯಿಸಬೇಕೆಂದು ಮೃತ್ಯುಂಜಯನಾಗೆದ್ದು ಬಂದ ಕ್ರಿಸ್ತನೇ, ನಿಮಗೆ ವಂದನೆ. ಈ ಸಮಯದಲ್ಲಿ ನಾವು ನಂಬುತ್ತೇವೆ ದೇವರೇ, ನೀವು ಸಜೀವವಾಗಿದ್ದೀರೆಂದು ನಂಬುತ್ತೇವೆ. ನಿನ್ನೆ ಇದ್ದ ಹಾಗೆ ಈ ಹೊತ್ತು ಹಾಗೂ ನಿರಂತರವೂ ಏಕರೀತಿಯಾಗಿರುವ ದೇವರಾಗಿದ್ದೀರೆಂದು ನಂಬುತ್ತೇವೆ. ಈ ದಿನವಿಡೀ ನಿಮ್ಮ ಶಿಲುಬೆಯ ಕುರಿತು ಧ್ಯಾನಿಸಿ, ನಿಮ್ಮ ಶಿಲುಬೆಯ ಪ್ರೀತಿಯನ್ನು ಸವಿಯಲು, ನಿಮ್ಮ ಶಿಲುಬೆಯ ತ್ಯಾಗವನ್ನು ಗುರುತಿಸಿ, ನಿಮ್ಮ ಹಾಗೆ ನಿಮಗೋಸ್ಕರ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಚರ್ಚಸ್ಗಳಿಗೆ ಹೋಗಿರಿ, ಗುಡ್ ಫ್ರೈಡೇ ಸರ್ವಿಸ್ನಲ್ಲಿ ಪಾಲ್ಗೊಳ್ಳಿರಿ. ಕರ್ತನು ನಿಮಗೋಸ್ಕರ ಶಿಲುಬೆಯಲ್ಲಿ ಮಾಡಿರುವಂತಹ ಆ ಒಂದು ಲೈಫ್ ಸ್ಯಾಕ್ರಿಫೈಸ್ ಯಾವ ರೀತಿಯಾಗಿದೆ ಎಂದು ಅರಿತುಕೊಳ್ಳಿರಿ. ಯೇಸುವಿನ ಶಿಲುಬೆ ಕುರಿತು ಧ್ಯಾನಿಸಿರಿ. ಎಷ್ಟು ಹೆಚ್ಚು ಶಿಲುಬೆಯ ನಿಕಟತೆಗೆ ಬರ್ತೇವೋ, ಎಷ್ಟು ಶಿಲುಬೆ ಕುರಿತು ಧ್ಯಾನಿಸುತ್ತೇವೋ, ಅಷ್ಟು ಹೆಚ್ಚು ನಮ್ಮ ಹೃದಯದಲ್ಲಿ ಕೃತಜ್ಞತೆಯುಳ್ಳವರಾಗಿ ಜಜ್ಜಿದ ಕುಗ್ಗಿದ ಹೃದಯದೊಂದಿಗೆ ಕ್ರಿಸ್ತನನ್ನು ಮತ್ತಷ್ಟು ಪ್ರೀತಿಸ್ತೇವೆ, ಆತನಿಗೆ ಸಾಕ್ಷಿಗಳಾಗಿ ಜೀವಿಸುತ್ತೇವೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಕರ್ತನ ಕೃಪೆ ಅಲ್ಲಿಯವರೆಗೂ ನಿಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಸಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್ ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ.
ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ, ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?